ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಗರ್ಭಧಾರಣೆಯ 4ನೇ ವಾರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಮತ್ತು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಗರ್ಭಧಾರಣೆಯ 4ನೇ ವಾರಕ್ಕೆ ತಲುಪಿದ ವೇಳೆ ಭ್ರೂಣವು ಗರ್ಭದೊಳಗೆ ಸರಿಯಾಗಿ ನೆಲೆ ನಿಂತು ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಅದೇ ರೀತಿ ನಿಮ್ಮ ದೇಹವು HCG ಎಂಬ ಹಾರ್ಮೋನ್ ಅಥವಾ ಹ್ಯೂಮನ್ ಕೊರಿಯೋನಿಗೊನಡೋಟ್ರೋಪಿನ್ ಎಂಬ ಹಾರ್ಮೋನನ್ನು ಸ್ರವಿಸಲು ಪ್ರಾರಂಭಿಸುವುದು. ಹಾಗಾಗಿ ಗರ್ಭಧಾರಣೆಯ ಮೊದಲ ಕೆಲವು ವಾರಗಳು ಅತಿ ಮಹತ್ವದಾಗಿರುತ್ತದೆ. ಯಾಕೆಂದರೆ ಈ ವೇಳೆ ನಿಮ್ಮ ಹೊಟ್ಟೆಯಲ್ಲಿ ಹೊಸ ಜೀವವೊಂದು ಬೆಳೆಯಲು ಪ್ರಾರಂಭ ಮಾಡುವುದು. ಹೀಗಾಗಿ ನೀವು ನಿಮ್ಮ ಹಾಗೂ ಮಗುವಿನ ಬಗ್ಗೆ ಕಾಳಜಿ ವಹಿಸಬೇಕಾಗಿರೋದು ಅತಿ ಅಗತ್ಯವಾಗಿರುತ್ತದೆ. ಅದೇ ರೀತಿ ಗರ್ಭಧಾರಣೆಯ ಆರಂಭದ ಕೆಲವು ತಿಂಗಳುಗಳಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಕೂಡ ಕೆಲವೊಂದು ಬದಲಾವಣೆ ಕಂಡುಬರುವುದು. ಹಾರ್ಮೋನುಗಳ ಬದಲಾವಣೆಯಿಂದ ದೇಹದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಇದರಿಂದಾಗಿ ಗರ್ಭಧಾರಣೆಯ ಮೊದಲ 4 ವಾರಗಳು ಪ್ರಮುಖವಾಗಿರುವಂಥದ್ದು. ಮೊದಲ 4 ವಾರಗಳಲ್ಲಿ ಆಗುವ ಬದಲಾವಣೆಗಳೇನು ಮತ್ತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿತಾ ಹೋಗೋಣ. ಗರ್ಭಧಾರಣೆಯ ಮೊದಲ 4 ವಾರಗಳಲ್ಲಿ ದೇಹದಲ್ಲಿ ಆಗುವ ಬದಲಾವಣೆಗಳು. ಗರ್ಭಧಾರಣೆಯ ಆರಂಭಿಕ ಮೊದಲ 2 ವಾರಗಳಲ್ಲಿ ದೈಹಿಕವಾಗಿ ಹಲವಾರು ಬದಲಾವಣೆಗಳು ಆಗುವುದು. ಋತುಚಕ್ರದ ಆವರ್ತನವು ಆರಂಭವಾದ 14 ದಿನಗಳ ಬಳಿಕ ನೀವು ಅಂಡೋತ್ಪತ್ತಿ ಮಾಡುತ್ತೀರಿ. ಈ ವೇಳೆ ಫಲವತ್ತತೆಗೆ ಸಕಾಲವಾಗಿರುವಂಥದ್ದು. ಅಂದರೆ ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಿ ಪರ್ಟಿಕ್ಯುಲರಾಗಿ ಯಾರಿಗೂ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ 14 ಡೇಸ್ ಮುಂಚೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗುವಂಥದ್ದು. ಇವಾಗ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿ ನಿಮಗೆ ಕಂಡುಹಿಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಓವ್ಯುಲೇಷನ್ ಕಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಅದರ ಬಗ್ಗೆ ನಾನು ಡೀಟೇಲ್ಸಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ನೀವು ಯಾವಾಗ ಟ್ರೈ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಓವ್ಯುಲೇಷನ್ ಆಗುವಂಥ 2-3 ದಿನ ಮುಂಚೆ ಇರ್ಬೋದು, ಓವ್ಯುಲೇಷನ್ ದಿನ ಇರ್ಬೋದು, ಅಥವಾ ಓವ್ಯುಲೇಷನ್ ಆಗಿದ ನಂತರನೂ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. 2-3 ದಿನ ಕಂಟಿನ್ಯೂ ಮಾಡಿದರೆ ನಿಮಗೆ ಕನ್ಸೀವ್ ಆಗುವಂಥ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಅದೇ ರೀತಿ ಆರಂಭಿಕ 2 ವಾರಗಳಲ್ಲಿ ದೇಹವು ಗರ್ಭಧಾರಣೆಗೆ ತಯಾರಿ ಮಾಡಿಕೊಳ್ಳಲು ಸಾಕಷ್ಟು ಹೊಂದಾಣಿಕೆ ಮಾಡಿಕೊಳ್ಳುವುದು. ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಮಟ್ಟವು ಹೆಚ್ಚಾಗುವುದು ಮತ್ತು ಫಲವತ್ತತೆಯಾಗಿರುವಂಥ ಅಂಡಾಣುವನ್ನು ಹಿಡಿದಿಟ್ಟುಕೊಳ್ಳಲು ನಿಮ್ಮ ಗರ್ಭಕೋಶದ ಗೋಡೆಗಳು ದಪ್ಪವಾಗುವಂಥದ್ದು. ಹಾಗಾಗಿ ನಿಮ್ಮ ಗರ್ಭಕೋಶದ ಒಳಪದರದ ಥಿಕ್ನೆಸ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ತುಂಬ ಜಾಸ್ತಿನೂ ಕೂಡ ಇರಬಾರ್ದು, ತುಂಬ ಕಡಿಮೆನೂ ಕೂಡ ಇರಬಾರ್ದು. ಇದು ಇಂತಿಷ್ಟು ಥಿಕ್ನೆಸ್ ಇದ್ರೇ ಮಾತ್ರ ಆರೋಗ್ಯಕರವಾಗಿ ಈ ಒಂದು ಪ್ರೆಗ್ನೆನ್ಸಿನ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ಈ ತಿಂಗಳಲ್ಲಿ ನೀವು ಪ್ಲ್ಯಾನ್ ಮಾಡ್ತೀರಾ, ಆ ಒಂದು ಸಂದರ್ಭದಲ್ಲಿ ನಿಮಗೆ ಓವ್ಯುಲೇಷನ್ ಆಗುವಂಥದ್ದು. ಆ ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ನೀವೇನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಮ್ಮ ಹಸ್ಬೆಂಡಿಂದ ಬಿಡುಗಡೆ ಆಗುವಂತಹ ಒಂದು ವೀರ್ಯಾಣು ನೇರವಾಗಿ ನಿಮ್ಮ ಗರ್ಭನಾಳದಲ್ಲಿ ಕಾಯುತ್ತಿರುವಂತಹ ಮೊಟ್ಟೆಯೊಂದಿಗೆ ಮಿಲನವಾಗಿ ಅಲ್ಲಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಫಲೀಕರಣವಾದ ನಂತರ ಅದು ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಬೆಳೆಯುತ್ತೆ. ಈ ಒಂದು ಪ್ರೋಸೆಸ್ ಅಂದರೆ ಗರ್ಭ ನಿಲ್ಲುವುದಂತ ಹೇಳ್ತೀವಿ, ಅಥವಾ ಅಳವಡಿಕೆ ಅಂತ ಹೇಳ್ತೀವಿ, ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಈ ಒಂದು ಪ್ರೋಸೆಸ್ಸು ಆಲ್ಮೋಸ್ಟ್ ಆಗಿ ನಿಮಗೆ 3ನೇ ವಾರದ ಕೊನೆಯಲ್ಲೂ ನಡಿಬೋದು ಅಥವಾ 4ನೇ ವಾರದ ಸ್ಟಾರ್ಟಿಂಗಲ್ಲಿ ನಡಿಬೋದು. ಸೊ ಹಾಗಾಗಿ ಒಂದು ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ನಿಮಗೆ ಕಂಟಿನ್ಯೂ ಆಗಬೇಕಂತ ಹೇಳಿದರೆ ಈ ಒಂದು ಇಂಪ್ಲಾಂಟೇಷನ್ ಅನ್ನುವುದು ಕೂಡ ಮುಖ್ಯವಾಗಿರುತ್ತೆ. ಸೊ ಪ್ರತಿ ತಿಂಗಳು ಅಂಡೋತ್ಪತ್ತಿಯಾದ ವೇಳೆ ಮಹಿಳೆಯು ಗರ್ಭ ಧರಿಸುವ ಸಾಧ್ಯತೆಯು 25% ಇರುತ್ತೆ. ಆದರೆ ಒಂದು ವೇಳೆ ನಿಮ್ಮ ಮೊದಲ ಪ್ರಯತ್ನದಲ್ಲೇ ಒಂದು ವೇಳೆ ನೀವು ಗರ್ಭ ಧರಿಸಿಲ್ಲ ಅಂತ ಹೇಳಿದರೆ ನೀವು ಚಿಂತಿಸುವ ಅಗತ್ಯ ಇಲ್ಲ. ನೀವು ಗರ್ಭ ಧರಿಸಲು ಇನ್ನೂ ಕೆಲವು ಸಲ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗಾಗಿ ಯಾವಾಗ ಈ ಒಂದು ಫಲೀಕರಣವಾಗಿರುವಂಥ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಂಡಿದ ಮೇಲೇ ನಿಮಗೆ ನಿಜವಾದ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಅರ್ಥದಲ್ಲಿ ಈ ರೀತಿಯೂ ಹೇಳ್ಬೋದು, ತಾಯ್ತನಕ್ಕೆ ನಿಮ್ಮ ನಿಜವಾದ ಪ್ರಯಾಣವು ಇಲ್ಲಿಂದ ಆರಂಭ ಆಗುತ್ತೆ.
ಆ ಒಂದು ಎಂಬ್ರಿಯೋ ಅಥವಾ ಭ್ರೂಣ ನೋಡಲಿಕ್ಕೆ ತುಂಬಾ ಚಿಕ್ಕದಾಗಿರುವಂಥದ್ದು ಗಸಗಸೆ ಬೀಜದ ಸೈಜ್ನಷ್ಟೇ ಇರುತ್ತೆ. ಸೊ ಯಾವಾಗ ನೀವು ಗರ್ಭಧಾರಣೆ 4ನೇ ವಾರಕ್ಕೆ ತಲುಪ್ತೀರಾ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಭ್ರೂಣವು ಗರ್ಭದೊಳಗೆ ಸರಿಯಾಗಿ ನೆಲೆ ನಿಂತಿರುವುದಲ್ಲದೆ ಅದು ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. 4ನೇ ವಾರದಲ್ಲಿ ಭ್ರೂಣವು 2 ಪದರಗಳ ವಿನ್ಯಾಸವಾಗಿರುವಂಥದ್ದು. 4ನೇ ವಾರದಲ್ಲಿ ಆಮ್ನಿಯನ್ ಚೀಲ, ಅದೇ ರೀತಿ ಹಳದಿ ಚೀಲದ ಬೆಳವಣಿಗೆ ಆಗುವಂಥದ್ದು. ಆಮ್ನಿಯನ್ ಚೀಲದಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ತುಂಬುವುದು ಮತ್ತು ಇದು ಭ್ರೂಣವನ್ನು ರಕ್ಷಿಸುವಂಥದ್ದು. ಅದೇ ರೀತಿ ಹಳದಿ ಚೀಲವು ರಕ್ತವನ್ನು ಉತ್ಪತ್ತಿ ಮಾಡುವುದಲ್ಲದೆ ಭ್ರೂಣಕ್ಕೆ ಬೇಕಾಗಿರುವಂಥ ಪೋಷಕಾಂಶವನ್ನು ಒದಗಿಸುವಂಥ ಕೆಲಸ ಮಾಡುತ್ತೆ. ನಿಮಗೆ ಈ ಒಂದು 4ನೇ ವಾರದಲ್ಲಿ ಅಥವಾ ನಿಮಗೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಪ್ರೆಗ್ನೆನ್ಸಿ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಯಾವ ಲಕ್ಷಣ ಇರ್ಬೋದು ಅಂತ ಹೇಳಿದರೆ, ನಿಮಗೆ ಅತಿಯಾದ ಆಯಾಸ ಕಾಣಿಸ್ಕೊಳ್ಳುತ್ತೆ, ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ಬೋದು, ತಲೆ ಸುತ್ತು ಬರ್ಬೋದು, ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ, ಮತ್ತು ನಿಮ್ಮ ಟೇಸ್ಟ್ನಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು. ವಾಸನೆಯ ಗ್ರಹಿಕೆ ಶಕ್ತಿಯು ಕೂಡ ಜಾಸ್ತಿ ಆಗುವಂಥದ್ದು, ಮತ್ತು ಕೆಲವರಿಗೆ ತುಂಬ ಖಾರ ತಿನ್ನಬೇಕು ಅನಿಸುತ್ತೆ, ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಮತ್ತು ಕೆಲವರಿಗೆ ತುಂಬ ಹುಳಿ ತಿನ್ನಬೇಕು ಅನಿಸುತ್ತೆ. ಈ ರೀತಿಯ ಬಯಕೆಗಳು ನಿಮಗೆ ಸಾಮಾನ್ಯವಾಗಿ ಕಾಡುವಂಥದ್ದು. ನಿಮ್ಮ ಮೂಡಲ್ಲಿ ವೇರಿಯೇಷನ್ ಆಗ್ಬೋದು. ಒಂದು ಸರಿ ನೀವು ತುಂಬ ಹ್ಯಾಪಿಯಾಗಿದ್ದರೆ ಇನ್ನೊಂದು ಸರಿ ನೀವು ತುಂಬ ಸ್ಯಾಡ್ ಆಗಿರ್ತೀರ. ಈ ರೀತಿ ವೇರಿಯೇಷನ್ ಆಗುವಂಥದ್ದು. ಮತ್ತು ಕೆಲವರಿಗೆ ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ನಿಮ್ಮ ಕೆಳ ಹೊಟ್ಟೆಯಲ್ಲಿ ಯಾವಾಗ ಇಂಪ್ಲಾಂಟೇಷನ್ ನಿಮಗೆ ಸಕ್ಸಸ್ ಆಗುತ್ತೆ ಅಥವಾ ನಿಮಗೆ ಗರ್ಭ ನಿಲ್ಲುತ್ತೆ ಆ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಅಂದರೆ ನಿಮಗೆ ಜಸ್ಟ್ ಸ್ಪಾಟಿಂಗ್ ಥರ 1-2 ಡ್ರಾಪ್ಸ್ ಕಾಣಿಸ್ಕೊಳ್ಬೋದು. ಬ್ರೌನ್ ಕಲರಲ್ಲಿ ಅಥವಾ ಲೈಟ್ ಪಿಂಕ್ ಕಲರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಇದರ ಫ್ಲೋ ಜಾಸ್ತಿ ಇರೋದಿಲ್ಲ. ಕೆಲವರಿಗೆ ಕೆಲವು ಗಂಟೆ ಮಾತ್ರ ಇರುತ್ತೆ, ಮತ್ತು ಕೆಲವರಿಗೆ 1 ದಿನ ಅಥವಾ 2 ದಿನ ಇರುತ್ತೆ. ಇದು ಸಾಮಾನ್ಯವಾಗಿ ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸಿಕೊಳ್ಳುವ ಪ್ರೆಗ್ನೆನ್ಸಿಯ ಪ್ರಮುಖ ಲಕ್ಷಣ ಆಗಿರುತ್ತೆ. ಅದೇ ರೀತಿ ಸ್ಟಾರ್ಟಿಂಗಲ್ಲಿ ನಾನು ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಂತ ಹೇಳಿದೆ. ಈ ರೀತಿ ಅಂದರೆ ಏನಾಗುತ್ತೆ, ಕೆಲವರಿಗೆ ಕಿಬ್ಬೊಟ್ಟೆಯಲ್ಲಿ ಅಥವಾ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೂಜಿ ಚುಚ್ಚಿದ ಅನುಭವ ಅಥವಾ ಸೆಳೆತದ ಅನುಭವ ಕೂಡ ಆಗುತ್ತೆ. ಮತ್ತು ಕೆಲವರಿಗೆ ನಾಸೆ ಇರ್ಬೋದು, ವಾಮಿಟಿಂಗ್ ಅಂದರೆ ನಾಸೆ ಅಂದರೆ ವಾಕರಿಕೆ ಅಥವಾ ವಾಂತಿ, ಈ ರೀತಿಯ ಅನುಭವ ಕೂಡ ಆಗುತ್ತೆ. ಸಾಮಾನ್ಯವಾಗಿ ಇದನ್ನು ಮಾರ್ನಿಂಗ್ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮತ್ತು ಕೆಲವರಿಗೆ ನಿಮಗೆ ಹೋಲ್ ಡೇಯಲ್ಲಿ ಯಾವಾಗ ಬೇಕಾದರೂ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ನಿಮಗೆ ತಿಂಗಳು ಕಳೆದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ವಿಪರೀತ ತಲೆನೋವು ಕಾಣಿಸ್ಕೊಳ್ಬೋದು, ಎಷ್ಟು ರೆಸ್ಟ್ ತೊಗೊಂಡ್ರೂ ಕೂಡ ಕಡಿಮೆ ಆಗದೇ ಇರ್ಬೋದು. ಈ ರೀತಿಯ ನಿಮಗೆ ತಲೆನೋವು ಕಂಟಿನ್ಯೂಸ್ ಕಾಣಿಸ್ಕೊಳ್ಬೋದು. ಮತ್ತು ನಿಮಗೆ ವೀಕ್ನೆಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು. ಲೈಟ್ ನಿಮಗೆ ಹೆವಿನೆಸ್ ಕಾಣಿಸ್ಕೊಳ್ಬೋದು, ನೋವು ಕಾಣಿಸ್ಕೊಳ್ಬೋದು. ವೈಟ್ ಡಿಸ್ಚಾರ್ಜ್ ನಿಮಗೆ ಜಾಸ್ತಿ ಹೋಗುವಂಥದ್ದು ಈ ಒಂದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ. ಇದು ನೋಡಲಿಕ್ಕೆ ಮಿಲ್ಕಿ ವೈಟ್ ಥರ ಡಿಸ್ಚಾರ್ಜ್ ಆಗುತ್ತೆ. ನಿಮ್ಮ ಸ್ಕಿನ್ನಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವರಿಗೆ ಬ್ಲೋಟಿಂಗ್ನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅವರ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ಅನುಭವ ಇರ್ಬೋದು, ಅಥವಾ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲೂ ಕೂಡ ಫೀಲ್ ಆಗುತ್ತೆ. ಎದೆ ಉರಿ ಇರ್ಬೋದು, ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ನ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಪೀರಿಯಡ್ ಮಿಸ್ ಆಗುವಂಥದ್ದು. ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಒಂದು ವೇಳೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಯಾವಾಗ ನಿಮಗೆ ಲಾಸ್ಟ್ ಪೀರಿಯಡ್ ಆಗಿದೆ ಆ ಒಂದು ಡೇಟನ್ನು ನೀವು ನೆನಪಿನಲ್ಲಿಡಬೇಕಾಗತ್ತೆ. ಅದೇ ರೀತಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ವಿತ್ ಡಾಕ್ಟರ್ ಅಡ್ವೈಸ್ ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೊಗೊಳ್ಬೇಕಾಗತ್ತೆ. 3 ಮಂತ್ಸ್ಗಿಂತ ಮುಂಚೆನೇ ತೆಗೆದುಕೊಂಡ್ರೆ ಇದರ ಪೂರ್ಣ ಬೆನಿಫಿಟ್ಸು ನಿಮ್ಮ ಗರ್ಭದಲ್ಲಿ ಬೆಳೆಯುವಂಥ ಮಗು ಪಡೆದುಕೊಳ್ಳುತ್ತೆ. ಆವಾಗ ತೊಗೊಳಕ್ಕಾಗಿಲ್ಲ ಅಂತ ಹೇಳಿದರೆ, ಯಾವಾಗ ನಿಮಗೆ ಈ ಒಂದು ನಿಮ್ಮ ಪ್ರೆಗ್ನೆನ್ಸಿ ರಿಸಲ್ಟ್ ಪಾಸಿಟಿವ್ ಬರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿನೂ ಕೂಡ ತೊಗೊಳ್ಬೋದು. ಇದರ ಜೊತೆಗೆ ನಿಮಗೆ ಬೇಸಿಕ್ ಕೆಲವೊಂದು ಟೆಸ್ಟ್ಗಳನ್ನು ಬ್ಲಡ್ ಟೆಸ್ಟ್ ಮಾಡ್ಬೋದು, ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಮಾಡ್ಬೋದು. ಮತ್ತು ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನು ಕೂಡ ಡಾಕ್ಟ್ರು ಅಡ್ವೈಸ್ ಮಾಡ್ತಾರೆ. ಇದನ್ನು ನೀವು ತಪ್ಪದೇ ತೊಗೊಳ್ಬೇಕಾಗತ್ತೆ. ನೀರನ್ನು ಕೂಡ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಒಳ್ಳೆಯ ಫುಡ್ಗಳನ್ನು, ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕಾಗತ್ತೆ. ಹಾಗಾಗಿ ನೀವು ಒಂದು ವೇಳೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದರೆ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥದ್ದು. ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಇದೆ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬೇಡಿ.
ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದೆ ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗುತ್ತೆ. ನಿಮಗೂ ಕೂಡ ಗೊತ್ತಾಗಿಲ್ಲ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗುತ್ತೆ. ಅವರು ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಒಂದು ವೇಳೆ ಮಾಡಲಿಕ್ಕೆ ಹೇಳಿದರೆ ಅದರಲ್ಲಿ ಅಕ್ಯುರೇಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಕೊನೆಯದಾಗಿ ನಾನು ಮುಂಚೆ ತಿಳಿಸಿದಾಗೆ ಯಾವಾಗ ನಿಮಗೆ ಪಾಸಿಟಿವ್ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ಒಂದು ವೇಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಅವರು ನಿಮ್ಮನ್ನು ಟೆಸ್ಟ್ ಮಾಡಿ ಯಾವ ರೀತಿ ನೀವು ಇರಬೇಕು, ಯಾವ ಫುಡ್ಗಳನ್ನು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತೇಳಿ ಅಡ್ವೈಸ್ ಮಾಡ್ತಾರೆ. ಅದೇ ರೀತಿ ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನು ನಿಮಗೆ ಅಡ್ವೈಸ್ ಮಾಡ್ತಾರೆ. ಅದನ್ನು ನೀವು ತಪ್ಪದೇ ತಗೊಳ್ಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ 4ನೇ ವಾರದಲ್ಲಿ ನಿಮ್ಮಲ್ಲಿ ಏನು ಬದಲಾವಣೆ ಆಗುತ್ತೆ, ಭ್ರೂಣದಲ್ಲಿ ಏನು ಬದಲಾವಣೆ ಆಗುತ್ತೆ, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.